ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಯೋಗವನ್ನು ಎಲ್ಲರೂ ಪ್ರತಿದಿನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ. ಅನಾಥಾಶ್ರಮ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಕೆಆರ್ ಕುಮಾರ್ ಅವರ ಜನ್ಮ ದಿನಾಚರಣೆ. ಬೀದರ್ ಜಿಲ್ಲೆಯ ಮುಡಬಿ ಪೊಲೀಸ್ ಠಾಣೆಯ ಆನ್ಲೈನ್ ವಂಚನೆ ಪ್ರಕರಣದಲ್ಲಿ ಖದೀಮನ ಬಂಧನ. ಹೋರಾಟ ತಾತ್ಕಾಲಿಕ ಮುಂದೂಡಿದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ. ಸುದ್ದಿಯ ವಿವರಗಳು. ಯೋಗದಿಂದ ನಮ್ಮ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿದ್ದು, ಇದನ್ನು ಯೋಗ ದಿನ ಮಾತ್ರ ಮಾಡದೆ ಪ್ರತಿದಿನ ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಬೀದರ್ ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ ಹೇಳಿದರು. ಅವರು ಶುಕ್ರವಾರ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಬೀದರ್ನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಬೀದರ್ ಹಾಗೂ ಇತರ ಯೋಗ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಯೋಗ ಕಾರ್ಯಕ್ರಮ ಕಳೆದ 10 ವರ್ಷಗಳಿಂದ ಸರ್ಕಾರದ ವತಿಯಿಂದ ಆಚರಿಸುತ್ತಾ ಬರುತ್ತಿದ್ದೇವೆ. ಇಂದಿನ ಆಧುನಿಕ ಜೀವನ ಶೈಲಿಯಿಂದ ಹೆಚ್ಚಿನ ಒತ್ತಡ ಬದುಕಿನಲ್ಲಿ ನಾವು ಬದುಕುತ್ತಿರುವುದರಿಂದ ನಮಗೆ ಬಿಪಿ, ಶುಗರ್ ಸೇರಿದಂತೆ ಹಲವಾರು ಕಾಯಿಲೆಗಳು ಬರುತ್ತಿವೆ. ಇವುಗಳನ್ನು ಬರದಂತೆ ತಡೆಯಬೇಕಾದರೆ ಮತ್ತು ನಾವು ಆರೋಗ್ಯವಾಗಿ ಇರಬೇಕಾದರೆ ಪ್ರತಿದಿನ ಯೋಗ ಮಾಡಬೇಕು. ತಮ್ಮೆಲ್ಲರಿಗೂ 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಮಾತನಾಡಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಇಲಾಖೆಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡುತ್ತಿದ್ದು, ಯೋಗದಿಂದ ನಮಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ತುಂಬಾ ಉಪಯೋಗವಿದೆ. ಇದರಿಂದ ನಮ್ಮ ಆರೋಗ್ಯಕ್ಕೆ ಹಲವಾರು ರೀತಿ ಉಪಯೋಗಗಳಿದ್ದು ಎಲ್ಲರೂ ಯೋಗ ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಬಹಳ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಮಾತನಾಡಿ, ಯೋಗವನ್ನು ವಿಶ್ವಕ್ಕೆ ಕೊಟ್ಟ ದೇಶ ನಮ್ಮದಾಗಿದೆ. ಪ್ರಾಣಾಯಾಮ ಸೇರಿದಂತೆ ಯೋಗದ ವಿವಿಧ ಪ್ರಕಾರಗಳನ್ನು ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಲು ಅನುಕೂಲಕರವಾಗುತ್ತದೆ. ಹಾಗಾಗಿ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಆಯುಷ್ ಇಲಾಖೆ ಬೀದರ್ ಯೋಗ ತರಬೇತಿದಾರ ಆನಂದ್ ಹುಡುಗಿ ಎಲ್ಲರಿಗೆ ಯೋಗ ಹೇಳಿಕೊಡುವುದರ ಜೊತೆಗೆ ಸ್ವತಃ ಆಕರ್ಷಕ ಯೋಗ ಪ್ರದರ್ಶನವನ್ನು ನೀಡಿದರು. ಯೋಗ ಪ್ರದರ್ಶನ ನೀಡಿದ ಏರ್ವಿಂಗ್ ಎನ್ಸಿಸಿ ಶಾಲಾ ಮಕ್ಕಳಿಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇತರ ಗಣ್ಯರು ಬಹುಮಾನಗಳನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ ನಿರುಗುಡೆ, ಏರ್ವಿಂಗ್ ಎನ್ಸಿಸಿ ಕಮಾಂಡಿಂಗ್ ಆಫೀಸರ್ YNL ರೆಡ್ಡಿ, ಆಯುಷ್ ಅಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಬಿ ಪಾಟೀಲ್, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರಾದ ಸುರೇಖಾ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಚಂದ್ರಕಾಂತ್ ಪೂಜಾರ್, ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಹಾಗೂ ಇತರ ಯೋಗ ಸಂಘ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು. ದೇಹವನ್ನು ಸಾಧಿಸಬೇಕಿರುವಂಥ ಒಂದು ವಿಧಾನ ಸ್ಥಿತಿಯು ಸಹ ಇದು ಚಪ್ಪಾಳೆ ಮುಖಾಂತರವನ್ನು ನಾವು ಪ್ರಾರಂಭ ಮಾಡ್ತೀವಿ. ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನು ಬೀದರ್ ಅನಾಥಾಶ್ರಮ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಜೊತೆಗೆ ಮಕ್ಕಳಿಗೆ ಒಂದೊತ್ತಿನ ಊಟದ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕೆಆರ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ರವಿಸ್ವಾಮಿ ನೀರ್ಣ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು.
ಈ ಕುರಿತಾಗಿ ರವಿಸ್ವಾಮಿ ನಿರ್ಣ ಹಾಗೂ ಸುಭಾಷ್ ಕೆನ್ನಡೆ ಅವರು ಮಾತನಾಡಿ 371 ಜೆ ಕಲಂಗಾಗಿ ಕೆಆರ್ ಕುಮಾರ್ ಅವರು ಮುತುವರ್ಜಿ ವಹಿಸಿ 15.16 ವರ್ಷಗಳ ಕಾಲ ಸತತ ಹೋರಾಟ ಮಾಡಿದ ದಂಡನಾಯಕರಾಗಿದ್ದಾರೆ. ಅವರ ಹುಟ್ಟುಹಬ್ಬ ಬೆಂಗಳೂರಿನಲ್ಲಿ ಅಭಿಮಾನಿಗಳ ಬಳಗದ ವತಿಯಿಂದ ಅದ್ದೂರಿಯಾಗಿ ಆಚರಿಸುತ್ತಿದ್ದು, ಆದರೆ ಹಿಂದಿನ ದಿನ ಬೀದರ್ನಲ್ಲಿ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಅನಾಥ ಮಕ್ಕಳೊಂದಿಗೆ ಆಚರಿಸಲಾಗುತ್ತದೆ ಎಂದರು. ಕನ್ನಡ ನಾಡು ನುಡಿ ಜಲ ಅಂತ ಬಂದಾಗ ನಮ್ಮ ಹೈದರಾಬಾದ್ ಕರ್ನಾಟಕ ಅಂದರೆ ಈಗಿನ ಕಲ್ಯಾಣ ಕರ್ನಾಟಕ ಭಾಗದ ಜನಪರ ಹೋರಾಟಕ್ಕೆ ಧ್ವನಿ ಎತ್ತಲು ಯಾವಾಗಲೂ ಮುಂದಾಳತ್ವ ವಹಿಸುವ ಕೆಆರ್ ಕುಮಾರ್ ಅಣ್ಣನವರಿಗೆ ದೇವರು ಆಯು ಆರೋಗ್ಯ ಒದಗಿಸಲಿ ಎಂದರು. ಈ ಸಂದರ್ಭದಲ್ಲಿ ಸಚಿನ್ ಹೆಗ್ಗೆ, ಶಿವರೆಡ್ಡಿ ಪಾಟೆ, ಸೋಮನಾಥ್ ವರವಟ್ಟೆ, ರಮೇಶ್ ಧೂಳೆ, ಪವನ್ ಪೂಜಾರಿ, ಕಲ್ಲಪ್ಪ ಸಾಗರ್, ಮಂಜು ರಾಜಗೊಂಡ, ಯೌನದ್ ರಾಖೋಡ್, ಗುಂಡಪ್ಪ ಪೂಜಾರಿ, ಹರ್ಷ ಶಿವಲಿಂಗ, ಪರಶುರಾಮ್, ಮಂಜುನಾಥ್, ಪ್ರದೀಪ್ ಸೇರಿದಂತೆ ಇನ್ನಿತರರು ಇದ್ದರು. ವಿಶೇಷವಾಗಿ ಏನದ ಅಂದ್ರೆ ಹೈದರಾಬಾದ್ ಕರ್ನಾಟಕ 371ನೇ ಕಲಂ ತಿದ್ದುಪಡಿಗಾಗಿ 15-16 ವರ್ಷಗಳ ಸತತವಾಗಿ ಏನದಂದ್ರೆ ಈ ಭಾಗಕ್ಕೆ ನ್ಯಾಯ ಸಿಗಬೇಕಾದ್ರೆ ಭಾಳಷ್ಟು ಹೋರಾಟ ಮಾಡಿದಂತಹ ಕನ್ನಡ ಸೇನೆಯ ದಂಡನಾಯಕರು ಕೆಆರ್ ಕುಮಾರ್ ಅಣ್ಣನವರ ಹುಟ್ಟುಹಬ್ಬ ನಿಮಿತ್ತ ಇಂದು ಬೀದರ್ ಜಿಲ್ಲೆಯ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಅನಾಥ ಮಕ್ಕಳೊಂದಿಗೆ ಆಚರಣೆ ಮಾಡಿಕೊಂಡು ಅಂತಂದ್ರೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬವನ್ನು ಬೆಂಗಳೂರಲ್ಲಿ ಆಚರಣೆ ಮಾಡುತ್ತಿದ್ದು, ವಿಶೇಷವಾಗಿ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರ ಒಂದು ಯಾವಾಗಲೂ ಮಾತು ಹೇಳ್ತಾ ಇರ್ತಾರೆ, ನಮಗೆ ಹೈದರಾಬಾದ್ ಕರ್ನಾಟಕ ಬೇರೆ ಅಲ್ಲ, ಮುಂಬೈ ಕರ್ನಾಟಕ ಬೇರೆ ಅಲ್ಲ. ಯಾಕಂದ್ರೆ 371 ಕಲಂ ತಿದ್ದುಪಡಿ ಹೋರಾಟ ಮಾಡೋ ಸಮಯದಲ್ಲಿ ಆ ಭಾಗದ ಜನರು ನಮ್ಮ ಭಾಳಷ್ಟು ಕೇಳ್ತಾಯಿದ್ರು ಕುಮಾರಣ್ಣವ್ರಿಗೆ. ಅವಾಗ ಹೇಳ್ತಾಯಿದ್ರು ಅಖಂಡ ಕರ್ನಾಟಕ ಒಂದೇ, ಕರ್ನಾಟಕದ ನಾಡು ನುಡಿ ನೆಲ ಜಲಕ್ಕಾಗಿ ನಾವು ಸದಾ ಏನದ ಅಂದ್ರೆ ಹೋರಾಟಕ್ಕೆ ಬದ್ದಿದ್ದೇವೆ. ಅದಕ್ಕಾಗಿ ಈ ಭಾಗಕ್ಕೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಲ್ಲ ಅಂತೇಳಿ ನಮ್ಮ ಭಾಗಕ್ಕೇನು ವಿಶೇಷವಾಗಿ 371 ಕಲಂ ತಿದ್ದುಪಡಿ ಮಾಡಿಕೊಟ್ಟಿದ್ದಕ್ಕೆ ಅವರಲ್ಲಿ ಭಾಳಷ್ಟು ಹೋರಾಟ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಅನಾಥ ಮಕ್ಕಳ ಜೊತೆ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಜಿಲ್ಲೆಯ ಎಲ್ಲ ಪದಾಧಿಕಾರಿ ನಾಳೆ ಬೆಂಗಳೂರಲ್ಲಿ ಏನದ ಅದ್ದೂರಿಯಾಗಿ ಏನದ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೇವೆ ಅಂತೇಳಿ ಸಮಸ್ತ ನಾಡಿನ ಜನತೆಗೆ ಆರ್ಥಿಕ ಶುಭಾಶಯವನ್ನು ಹೇಳುತ್ತಾ, ನಮ್ಮ ಕಟ್ಟುನಿಟ್ಟಿನ ಒಂದು ಸಿಂಹಸ್ವಪ್ನವಾದಂಥ ಒಂದು ವೀರ ಕನ್ನಡಿಗ ಅಂತ ಹೇಳಿದ್ರು ಕಡಿಮದ. ಅದಕ್ಕಾಗಿ ರಾಜ್ಯಾಧ್ಯಕ್ಷರಾದಂಥ ಕೆಆರ್ ಕುಮಾರಣ್ಣವರ ಹುಟ್ಟುಹಬ್ಬವನ್ನು ಇಂದು ಬೀದರ್ನಲ್ಲಿ ನನ್ನ ಎಲ್ಲ ಕನ್ನಡ ಸೇನೆಯ ಅಭಿಮಾನಿ ದೇವರುಗಳು ಕೂಡಿಕೊಂಡು ಇಂದು ಬೀದರ್ನಲ್ಲಿ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಹಾಗೂ ಆ ಮಕ್ಕಳಿಗೆ ಒಂದು ವಿದ್ಯಾದ ವ್ಯವಸ್ಥೆ ಮಾಡೋ ಬಗ್ಗೆ ಇವತ್ತು ನಾವು ಅರಿವು ಮೂಡಿಸಿ ಆ ಮಕ್ಕಳಿಗೆ ಅನ್ನದಾಸೋಹ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವರಿಗೆ ಒಂದು ಆ ದೇವರು ಆಯುಷ್ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತು ಕೊಡಲೆಂದು ನಾವೆಲ್ಲರೂ ಕನ್ನಡ ಸೇನೆಯ ಕಟ್ಟಾಳ ದೇವರುಗಳನ್ನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಸಮಸ್ತ ನಾಡಿನ ಜನತೆಗೆ ಹಾಗೂ ಕನ್ನಡದ ಅಭಿಮಾನಿ ದೇವರುಗಳಿಗೆ ನಾ ಶರಣಾರ್ಥಿ ತಿಳಿಸುತ್ತಾ ಅವರಿಗೆಲ್ಲ ಹಾರೈಸುತ್ತಾ ಶರಣಾರ್ಥಿ ಹೇಳ್ತೇನೆ. ಬೀದರ್ ಜಿಲ್ಲೆಯ ಮುಡ್ಬಿ ಪೊಲೀಸ್ ಠಾಣೆಯ ಆನ್ಲೈನ್ ವಂಚನೆ ಪ್ರಕರಣದಲ್ಲಿ ಖದೀಮನ ಬಂಧನ ಮಾಡಲಾಗಿದೆ. ಬೀದರ್ ಎಸ್ಪಿ ರವರು ವಂಚನೆಗೊಳಪಡಿಸಿದ ಬಗ್ಗೆ ಸಂವಾದ ನಡೆಸಿ ಜನರಲ್ಲಿ ಖದೀಮರು ಜನರನ್ನು ಯಾವ ರೀತಿ ವಂಚಿಸುತ್ತಿದ್ದಾರೆ ಎಂದು ಜಾಗೃತಿ ಮೂಡಿಸಿದರು. ಎಸ್ಪಿ ರವರು ಮಾತನಾಡಿ, ಬೀದರ್ ಜಿಲ್ಲೆಯ ನಾಗರಿಕರಲ್ಲಿ ಮನವಿ, ಇತರಹ ಬ್ಯಾಂಕ್ನಿಂದ ಕರೆ ಮಾಡುತ್ತಿರುವುದಾಗಿ ಸುಳ್ಳು ಹೇಳಿ ವಂಚನೆ ಮಾಡುತ್ತಿದ್ದು, ತಾವುಗಳು ಇಂತಹ ಕರೆಗಳಿಗೆ ಕಿವಿಗೊಡದೆ ತಮ್ಮ ಬ್ಯಾಂಕಿಗೆ ಸಂಬಂಧಿಸಿದ ಯಾವುದೇ ವಿವರ ಹಂಚಿಕೊಳ್ಳದೆ ಆನ್ಲೈನ್ ವಂಚನೆಯಿಂದ ಸುರಕ್ಷಿತವಾಗಿರಿ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಂದು ಬೀದರ್ ಜನರಲ್ಲಿ ಮನವಿ ಮಾಡಿದರು. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ. ಚನ್ನಬಸವ ಸರ್. ಹೌದು ಸರ್, ನಮಸ್ಕಾರ ಸರ್. ನಾನು SBI ಇಂದ ಮಾತಾಡ್ತೀನಿ ಸರ್. ಸರ್, ಅದು ನಿಮ್ದು ಫೋನ್ ಪೇ ಯೂಸ್ ಮಾಡ್ತಿದ್ರಲ್ಲ, ಹೌದು, ಅದು KYC ಆಗಿ ಮಾಡಿ ಸರ್, ಇದನ್ನು ಬ್ಲಾಕ್ ಆಗುತ್ತೆ. ಅದು ATM ಕಾರ್ಡ್ ಮತ್ತೆ ಫೋನ್ ಪೇ ಎರಡು ಬ್ಲಾಕ್ ಆಗುತ್ತೆ ಸರ್ ನಿಮ್ಮದು. ಅದು ಅಪ್ಡೇಟ್ ಮಾಡ್ಕೊಳ್ಳಿ ಸರ್, ಅದನ್ನ ಯಾವ ಥರ ಅಂತ. ಅಲ್ಲ, ಬಟ್ ಈಗ ಏನಂತಂದ್ರೆ ಬ್ಯಾಂಕ್ನವರೆಲ್ಲ ಹೇಳ್ತಾರಲ್ಲ, ಏನಂದ್ರೆ ಫ್ರಾಡ್ ಮಾಡ್ತಾರೆ, ಆತರ ಯಾವುದು KYC ಕೇಳೋದಿಲ್ಲ ಅಂತಾರಲ್ಲ ಸರ್. ನಾನು ಇನ್ನೂ ನಿಮಗೆ OTP ಸೀಕ್ರೆಟ್ ನಂಬರ್ ಏನು ಕೇಳ್ತಾರೆ ಸರ್ ನಿಮಗೆ. ಫೋನ್ ಪೇ ಅಂತ ಹೇಳ್ತಾರೆ ಸರ್ ನಮಗೆ. ಓಕೆ, ನಾವು OTP ಏನು ನೀವು ಕೇಳೋದಿಲ್ಲ. OTP ಸೀಕ್ರೆಟ್ ನಂಬರ್ ಏನು ಬೇಡ ಸರ್, ನಮ್ಮ ಕಾರ್ಡ್ ನಂಬರ್ ಏನು ಬೇಡ ಸರ್. ಜಸ್ಟ್ ಫೋನ್ ಪೇ ಓಪನ್ ಮಾಡಿ ಸರ್. ಓಕೆ, ಆಮೇಲೆ ಟು ಮೊಬೈಲ್ ನಂಬರ್ ಪಕ್ಕದಲ್ಲಿ ಟು ಬ್ಯಾಂಕ್ ಬಾರ್ UPI ಅಂತ ಆಪ್ಷನ್ ಇದೆ ಸರ್. ಅದನ್ನ ಕ್ಲಿಕ್ ಮಾಡಿ ಸರ್. ಓಕೆ, 3 ಆಪ್ಷನ್ ಬರುತ್ತೆ ಸರ್ ನಿಮಗೆ. ಬ್ಯಾಂಕ್ ಅಕೌಂಟ್, UPI ID, UPI ನಂಬರ್ ಸರ್. UPI ID ಕ್ಲಿಕ್ ಮಾಡಿ ಸರ್. ಆಮೇಲೆ ಕೆಳಗಡೆ ಆಡ್ UPI ID ಅಂತ ಬರುತ್ತೆ ಸರ್. ಆಡ್ ಮೇಲೆ ಕ್ಲಿಕ್ ಮಾಡಿ ಸರ್. ಆಮೇಲೆ ಬೆನಿಫಿಷಿಯರಿ UPI ID ಅಂತ ಬರುತ್ತೆ ಸರ್ ನಿಮಗೆ. ಅಲ್ಲಿ ನನ್ನ ID ಹೇಳ್ತೀನಿ ಸರ್, ID ಟೈಪ್ ಮಾಡಿ ಅಂತ ಸರ್.
ಒಬ್ಬರೊಬ್ಬರು ಕ್ವಶನ್ ಮಾಡ್ತಾರೆ ಸರ್. ಆ ಐಡಿ ಯಾಕೆ ಟೈಪ್ ಮಾಡಬೇಕು ಅಂತೆ? ಅದು ಬ್ಯಾಂಕ್ ಇರುತ್ತೆ ಸರ್. ಬ್ಯಾಂಕ್ ಐಡಿ ಇರ್ತದೆ. ಸೊ ಅಲ್ಲಿ ಬ್ಯಾಂಕ್ ಐಡಿಗೆ ನಾ ಈಗ ಎಂಟರ್ ಮಾಡಿದೆ. ವೆರಿಫೈರ್ ಕೊಡಿ ಸರ್. ನಿಕ್ ನೇಮ್ ಬರ್ತದೆ ಸರ್. ನಿಮ್ಮ ಹೆಸರು ಹಾಕೊಳ್ಳಿ ಸರ್. ಅಕೌಂಟ್ ಸೇವ್ ಅಂತ ಬರುತ್ತೆ ಸರ್. ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಳ್ಳಿ ಎಂಟರ್ ಅಮೌಂಟ್ ಬರುತ್ತೆ ಸರ್. ಈಗ ನಿಮ್ಮ ಲಿಮಿಟ್ 65,000 70,000 ಇರುತ್ತೆ ಸರ್. ಹಾಕಿ ಸರ್. ಪ್ರೊಸೀಡ್ ಟು ಪೇ ಅಂತ ಬರುತ್ತೆ ಸರ್. ಪೇ ಮಾಡಿ ಸರ್. ಪಿನ್ ಕೇಳ್ತಾರೆ ಸರ್. ನನಗೆ ಹೇಳ್ಕೊಬಿಡಿ ಸರ್. ಪಿನ್ನು ನಿಮ್ಮ ಮೊಬೈಲ್ ನೀವೇ ಮಾಡಿ ಸರ್. ಸೊ ಅಂದ್ರೆ ಇದು ಹಣ ನನಗೆ ಬರುತ್ತಾ ಹೇಗೆ? ನಿಮಗೆ ಸರ್ ಲಿಮಿಟ್ ಸೆಟ್ ಆಗುತ್ತೆ ಸರ್. ಲಿಮಿಟ್ ಸೆಟ್ ಆಗಕ್ಕೆ ಮಾಡ್ತಾ ಇರೋದು. ಸೊ ಈ ತರ ಏನಂತಂದ್ರೆ ಲಿಮಿಟ್ ಸೆಟ್ ಆಗಿ ಪೇ ಆದ ತಕ್ಷಣ ಅದು ಏನಂದ್ರೆ ನಿನಗೆ ಎಲ್ಲಿಗೆ ಬರ್ತಾ ಇತ್ತು? ಯಾರ ಐಡಿ ಹಾಕ್ಸ್ಕೊಂಡು ಸರ್. ಯೂಶಲಿ ಯಾರ್ದು ಐಡಿ ಇರ್ತದೆ ಸರ್. ಅಂದ್ರೆ ಯಾವ್ದ್ರ ಅಂಗಡಿ ಹೋಗ್ತಿರಲ್ಲ ಸರ್. ಅವ್ರು ಸ್ಕ್ಯಾನರ್ ತೊಗೊಂಡು ಬರ್ತೀನಿ ಸರ್. ಐಡಿ UPI ಐಡಿ. ಸೊ ಅವ್ರಿಗೆ ಹಾಕ್ಸ್ತೀಯ, ಆಮೇಲೆ ಅಲ್ಲಿ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡ್ತೀಯ. ಕನ್ವಿನ್ಸ್ ಅಮೌಂಟ್ ಬಂದ ತಕ್ಷಣ ಕೊಟ್ಬಿಡ್ತಾರ ಅವರು. ಅವ್ರೇನ್ ಕೇಳೋದಿಲ್ಲ ಏನಪ್ಪಾ ನಿಂದ ಅಕೌಂಟ್ ಇದು ಬಂದಿದೆಯಾ ಯಾರ್ದು ಅಂತ ಏನೇನಿಲ್ಲ ಕೇಳಲ್ಲ. ಅವ್ರಿಗೆ ಬಿಸ್ನೆಸ್ ಆಗಿರುತ್ತೆ ಕೊಟ್ಬಿಡ್ತಾರೆ. ಸೊ ಈ ತರ ಏನಂದ್ರೆ ಕರ್ನಾಟಕದಲ್ಲಿ ಎಷ್ಟು ಏನಂದ್ರೆ ನಿಮ್ ಮೇಲೆ ಪ್ರಕರಣಗಳಿದೆ? ಎಷ್ಟಿದೆ ಇವಾಗ ಇಲ್ಲಿ ನಮ್ದು? ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಸಮಿತಿ ನೇತೃತ್ವದಲ್ಲಿ ಹೊಸ ಶಿಕ್ಷಣ ನೀತಿಯ ಅಪಾಯ ತಡೆಗಟ್ಟಿ 4-6 ವರ್ಷದ ಮಕ್ಕಳಿಗೆ LKG, UKGಗೆ ಸೇರಿಸಲು ಶಿಕ್ಷಣ ಇಲಾಖೆಯಡಿಯಲ್ಲಿ ಬಂದ ಆದೇಶ ಹಿಂಪಡೆಯಲು ECCE ಶಾಲಾ ಪೂರ್ವ ಶಿಕ್ಷಣ ಅಂಗನವಾಡಿಗಳಲ್ಲೇ ಮುಂದುವರಿಸಲು ನಕಲು ಯೋಜನೆ ಕೈಬಿಡಲು KKRDBಯಲ್ಲಿ ಹೊರಡಿಸಿರುವ ಸುತ್ತಲೇ ವಾಪಸ್ ಪಡೆಯಲು ಗ್ರಾಚ್ಯುಟಿ ಆದೇಶ ನೀಡಲು 2 ದಿನಗಳಿಂದ ತೀವ್ರ ಹೋರಾಟ ನಡೆಯುತ್ತಿರುವುದು ತಮಗೆಲ್ಲ ಗೊತ್ತಿರುವ ಸಂಗತಿ. ಮುಖ್ಯಮಂತ್ರಿಗಳು, ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಹಾಗೂ ಅಪರ ಮುಖ್ಯ ಕಾರ್ಯದರ್ಶಿಗಳು, ಇಲಾಖೆಯ ಹಿರಿಯ ಅಧಿಕಾರಿಗಳು ನಮ್ಮ ಸಂಘಟನೆ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಸಮಸ್ಯೆಯ ಗಂಭೀರತೆಯನ್ನು ಮನವರಿಕೆ ಮಾಡಿಸಿಕೊಟ್ಟ ನಂತರ ಇಂದು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಹಾಗೂ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಸರ್ಕಾರ ಅಪರ ಕಾರ್ಯದರ್ಶಿ ಮತ್ತು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಾದ LK ಅತೀಕ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ GC ಪ್ರಕಾಶ್, ನಿರ್ದೇಶಕರಾದ N ಸಿದ್ದೇಶ್ವರ್, CITU ರಾಜ್ಯ ಅಧ್ಯಕ್ಷರಾದ S ವರಲಕ್ಷ್ಮಿ, KKRDBಗೆ ಸಂಬಂಧಿಸಿದ ಅಧಿಕಾರಿಗಳು ಇವರ ಹಾಜರಾತಿಯಲ್ಲಿ ಸಭೆ ನಡೆಯಿತು. CITU ಸಂಘಟನೆಯ ಪರವಾಗಿ ICDS ಮತ್ತು ಅಂಗನವಾಡಿ ಮಕ್ಕಳ ಒಳಿತಿನ ದೃಷ್ಟಿಯಿಂದ ಸೂಕ್ತವಾದ ಮುಂದೂಡಲಾಗಿದೆ. ಶಿಕ್ಷಣ ಇಲಾಖೆಯ ದೃಷ್ಟಿಕೋನ ಕೂಡ ಪರಿಶೀಲಿಸಿದ ಸಭೆ 2 ಇಲಾಖೆಯವರು ಸೇರಿ ಮಾನ್ಯ LKG ಅತೀಕ್ ಅವರ ಸಮ್ಮುಖದಲ್ಲಿ ಸಭೆ ನಡೆಸಲು ಮತ್ತು ICDS ಅಂಗನವಾಡಿಗಳು ನಡೆಸುವ ECCE ಶಾಲಾ ಪೂರ್ವ ಶಿಕ್ಷಣ ಅಪಾಯವಿಲ್ಲದಂತೆ ನಿರ್ವಹಿಸುವುದರ ಕುರಿತು ಒಟ್ಟಾಭಿಪ್ರಾಯಕ್ಕೆ ಬರಲು ಅದರ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಮುಂದಿನ ತೀರ್ಮಾನಕ್ಕೆ ಬರಲಾಗುವುದೆಂದು ತಿಳಿಸಿದರು. ಅಲ್ಲಿ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡದ ಕಾರಣಕ್ಕೆ ಸದ್ಯ ಹೋರಾಟ ಮುಂದೂಡಲಾಗಿದೆ. ಜೂನ್ 3ನೇ ತಾರೀಕಿನಿಂದ ನಮ್ಮ ಹಕ್ಕಿಗಾಗಿ ಹೋರಾಟವನ್ನು ಮಾಡ್ತಾ ಇರುವಂಥ ನನ್ನೆಲ್ಲ ಅಂಗನವಾಡಿಯ ಅಕ್ಕ ತಂಗಿಯರು, ಈಗ ವರಲಕ್ಷ್ಮಿ ಅವರು ಈ ಒಂದು ಹೋರಾಟದ ಉದ್ದೇಶವನ್ನು, ಯಾಕೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಹೇಳಿದರು. ಜೊತೆಯಲ್ಲಿ ಏನು ಮಾಡಬೇಕನ್ನೋ ಒಂದು ಸೂಚನೆಯನ್ನು ಕೂಡ ಅವರು ಕೊಟ್ಟರು. ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಒಬ್ಬ ಇಲಾಖಾ ಮಂತ್ರಿಯಾಗಿ ನನ್ನ ಇಲಾಖೆಯನ್ನು ಬರೀ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶ ನೋಡುವ ಹಾಗೆ, ತಿರುಗಿ ನೋಡುವ ಹಾಗೆ ಮಾಡಿದಂಥ ಕೀರ್ತಿ ಗೃಹಲಕ್ಷ್ಮಿಯಿಂದ ಯಾರಿಗಾದರೂ ಸಲ್ಲುತ್ತೆ ಅಂದರೆ ಅದು ನನ್ನ ಅಂಗನವಾಡಿಯ ಅಕ್ಕ ತಂಗಿಯರು. ಇವತ್ತು ತಾವೆಲ್ಲ ಪಟ್ಟಂಥ ಪರಿಶ್ರಮದಿಂದ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಬೇರೆಯವರು ಕಣ್ಣೆತ್ತಿ ನೋಡ್ತಾ ಇದ್ದಾರೆ. ಮುಂಚೆ ಬೇರೆಯವರ ಕಾರ್ಯಕ್ರಮವನ್ನು ಮಾಡಲಿಕ್ಕಷ್ಟೇ ಅಂಗನವಾಡಿಯವರು ನಾವು ಸೀಮಿತವಾಗಿತ್ತು, ಬೇರೆ ಖಾತೆಯ ಅಂದರೆ ಬೇರೆ ಇಲಾಖೆಯ ಕೆಲಸಗಳನ್ನು ಮಾಡಲಿಕ್ಕೆ. ಆದರೆ ಬಹುಶಃ ಇತಿಹಾಸದಲ್ಲಿ 76ರಲ್ಲಿ ನಮ್ಮ ಅಂಗನವಾಡಿಗಳು ಶುರುವಾದವು, 75ರಲ್ಲಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಇಲಾಖೆಯ ಕೆಲಸವನ್ನು DC ಹಿಡ್ಕೊಂಡು PDOವರೆಗೂ ಮಾಡುವಂಥ ಗುರುತರವಾದಂಥ ಜವಾಬ್ದಾರಿ ಈ ಬಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೊತ್ಕೊಂಡಿದೆ ಅಂತ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀನಿ.
ಇವತ್ತು ಪ್ರಸ್ತುತ ನಮ್ಮ ಎದುರುಗಡೆ ಬಂದಿರೋದು ನಮ್ಮ ಅಸ್ತಿತ್ವಿನ ವಿಚಾರ, ಇಂಟಿಗ್ರಿಟಿ, ನಮ್ಮ ಅಸ್ತಿತ್ವ. ಯಾಕೆ ಅಂಗನವಾಡಿಗಳು ಹುಟ್ಟಾಕ್? ನಮ್ಮ ಮಾಜಿ ದಿವಂಗತ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರ ಉದ್ದೇಶ ಏನಾಗಿತ್ತು? ಇವತ್ತಿನ ನಮ್ಮ ಅಂಗನವಾಡಿಯ ಉದ್ದೇಶ ಏನಾಗಿತ್ತು? ನನಗೆ ಇವತ್ತು ಹೆಮ್ಮೆ ಅನಿಸುತ್ತೆ. ಕಳೆದ 48 ವರ್ಷದಲ್ಲಿ ನನ್ನ ಅಂಗನವಾಡಿಗಳಲ್ಲಿ ತಾವೆಲ್ಲ ತಾಯಂದಿರು ಒಬ್ಬ ಮಗುಗೂ ಕೂಡ ತೊಂದರೆ ಆಗದ ಹಾಗೆ ತಾವು ನೋಡ್ಕೊಂಡಿದ್ದಾರೆ ಅಂತಂದ್ರೆ ನಾನು ಇಲಾಖೆಯ ಮಂತ್ರಿಯಾಗಿ ನನಗೆ ಎಷ್ಟೊಂದು ಸಂತೋಷ ಆಗಬಹುದು, ಎಷ್ಟೊಂದು ಗೌರವದ ವಿಚಾರ. ಇಂಥ ಜವಾಬ್ದಾರಿಯುತವಾದಂಥ ನನ್ನ ಅಕ್ಕ ತಂಗಿಯರ ಕೈಯಿಂದ ಈಗ UKG LKG ಅಂತ ಹೇಳಿ ಮಾಡೋಕ್ಕೆ ನಮ್ಮದೇ ಸರ್ಕಾರದ ಇನ್ನೊಂದು ಇಲಾಖೆ ಹೊರಟಿದೆ. ಅದಕ್ಕೆ ಖಂಡಿತವಾಗ್ಲೂ ಹೇಳ್ತೀನಿ, ನನ್ನ ಸಮ್ಮತಿ ಇಲ್ಲ. ನಿಮ್ಮ ಹೋರಾಟದಲ್ಲಿ ನಾನು ಕೂಡ ಒಬ್ಬಳು. ನಾನು ಮಧು ಬಂಗಾರಪ್ಪಾಜಿಯವರ ಹತ್ರ ಮಾತಾಡಿದ್ದೀನಿ. ಒಮ್ಮೆಲ್ಲ 2 ಬಾರಿ ಮುಖ್ಯಮಂತ್ರಿಗಳ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ. ಈ ಒಂದು ಪ್ರತಿಭಟನೆಗೆ ನೀನೇ ಖುದ್ದಾಗಿ ಹೋಗು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ದೂರವಾಣಿ ಮುಖಾಂತರ ಫೋನ್ ಮಾಡಿದಾಗ ನಾನು ಬಂದಿದ್ದೀನಿ. ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ನಾಳೆ ಅಥವಾ ನಾಡಿದ್ದು ನಾನು ಮತ್ತು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪಾಜಿಯವರು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳ ಒಟ್ಟಿಗೆ ಕೂತ್ಕೊಂಡು ನಾನು ಒಪ್ಕೋತೀನಿ, ಒಂದೇ ಏಕಸಾಮ್ಯಗೂ ಕೂಡ ಸಮಾಧಾನ ಇಲ್ಲ. ನಮ್ಮನ್ನು ಕರೆದು ನಮ್ಮನ್ನು ಕೂರಿಸಿ ನಮ್ಮ ಜೊತೆ ಚರ್ಚೆ ಮಾಡಿ, ಯಾಕಂದರೆ ಸರ್ಕಾರ ಅಂದಮೇಲೆ ಎಲ್ಲರೂ ಒಟ್ಟಿಗೆ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏಕಮುಖವಾದಂಥ ನಿರ್ಧಾರ ನನಗೂ ಕೂಡ ಸಮಾಧಾನ ಇಲ್ಲ. 2 ದಿನದ ಒಳಗಡೆ ಯೂನಿಯನ್ ಲೀಡರ್ಗಳನ್ನೂ ಕರೆದು, ಒಂದಿಬ್ಬರನ್ನ ಕರೆದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ನಿಮ್ಮ ಇಲಾಖೆ ಆಗಿರ್ಬೋದು, ಜೊತೆಯಲ್ಲಿ ಕೂತ್ಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ತಮ್ಮ ಯಾರಿಗೂ ಕೂಡ ತೊಂದರೆ ಆಗದ ಹಾಗೆ. ನಾನು ಹೇಳೋದ್ರಲ್ಲಿ ಅರ್ಥ ಇದೆಯಾ? ಅರ್ಥ ಆಯ್ತಾ? ತಮ್ಮ ಒಂದು, ನಾವು ನಮ್ಮ ಭಾಷೆಯಲ್ಲಿ ನೌಕರಿ ಅಂತೀವಿ, ತಮ್ಮ ಏನಂತ ಹೇಳಿ, ನಾವು ನೌಕರಿ ಅಂತೇವೆ, ನಮ್ಮನ್ನು ನೌಕರದಾರನಾಗಿ ಮಾಡ್ಬಿಟ್ಟು ತಮಗೆ ಯಾರಿಗೂ ಕೂಡ ಅನಾನುಕೂಲ ಆಗದ ಹಾಗೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತೀನಿ. ನಮ್ಮ ಇಂಟಿಗ್ರಿಟಿ, ನಮ್ಮ ಅಂಗನವಾಡಿಯ ಉದ್ದೇಶವನ್ನು ನಾವೆಲ್ಲರೂ ಸೇರಿಕೊಂಡು ಉಳಿಸ್ಕೊಳ್ಳೋಣ. ಪ್ರಜಾಪ್ರಭುತ್ವದಲ್ಲಿ ಸತ್ಯಾಗ್ರಹವೇ ಅಗ್ರ ಹೋರಾಟ. ಅದಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ. ಇಲ್ಲಿಂದ ನಾನು ಅಧಿಕಾರಿಗಳನ್ನ ಕರ್ಕೊಂಡು ಹಿರಿಯ ಅಧಿಕಾರಿಗಳಿಗೆ ಭೇಟಿಯಾಗಿ, ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಏನೋ ಒಂದು ಕಾರ್ಯರೂಪವನ್ನು ರೂಪಿಸ್ಲಿಕ್ಕೆ ಸನ್ನದ್ಧರಾಗ್ತೀನಿ. ತಮ್ಮ ಹೋರಾಟಕ್ಕೆ ನಾನು ಶುಭವನ್ನು ಕೋರ್ತೀನಿ ಅಂತ ಹೇಳಿ, ನಾನು ಈಗಾಗಲೇ ವರಲಕ್ಷ್ಮಿ ಅವ್ರಿಗೆ ಹೇಳಿದೆ, ನಾನು ಅಲ್ಲಿ ಒಳಗಡೆ ಹೋರಾಟ ಮಾಡಬೇಕಾದ್ರೆ ನೀವು ಇಲ್ಲಿ ಹೊರಗಡೆ ಹೋರಾಟ ಮಾಡಬೇಕು. ಒಂದೊಂದಾಗಿ ಮಾತಾಡೋಣಮ್ಮ, ಆಮೇಲೆ ಮಾತಾಡಿ, ಒಂದೊಂದಾಗಿ ಮಾತಾಡೋಣ. ಅವ್ರದ್ದಾಗಲಿ. ಖಂಡಿತವಾಗ್ಲೂ ತಾವೇನು ಹೇಳಿದ್ರೆ ಅದ್ರ ಬಗ್ಗೆನೂ ನಾನು ಗಮನ ಕೊಟ್ಟಿದ್ದೀನಿ, ನನ್ನ ಗಮನಕ್ಕೆ ಬಂದಿದೆ. ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ, ಇಲಾಖೆಯ ಜೊತೆ ತಾವಿದ್ದೀರಾ, ಇಲಾಖೆಯ ಮಂತ್ರಿಯಾಗಿ ತಮ್ಮೆಲ್ಲರ ಜೊತೆ ನಾನು ನಿಂತ್ಕೊಳ್ತೀನಿ ಅನ್ನುವಂಥ ಒಂದು ಭರವಸೆ ಕೊಟ್ಟು ನನ್ನ ಮಾತನಾಡಿ ಇಲ್ಲಿಗೆ ಸತ್ಯಾಗ್ರಹವನ್ನು ಕೈ ಬಿಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ, ಹಾಗಾದ್ರೆ ನನ್ನ ಮೇಲೆ ಭರವಸೆ ಇಲ್ಲ, ಭರವಸೆ ಕೈಯಲ್ಲಿ ಕೊಟ್ಟರೆ ಆಯ್ತಷ್ಟೇ. ನನ್ನ ಮೇಲೆ ಭರವಸೆ ಇಲ್ಲ, ಹಾಗಾಗಿ ನನ್ನ ಮೇಲೆ ಗೌರವ ಇಲ್ಲ. ಹಾಗಾಗಿ ಮೇಡಮ್, ಭರವಸೆಯಾಗಿ ಇರಬಾರ್ದು ಅಂತ ಹೇಳುವ ಕಾರಣಕ್ಕಾಗಿ ನಾವು ಹೇಳೋದಿಲ್ಲ. ನಾವು ಎದ್ರೆ ನಿಮ್ಗೆ ಸಪೋರ್ಟ್ ಸಿಗಲ್ಲ. ನಾವು ಎದ್ರೆ ನಿಮಗೆ ವಿಧಾನಸೌಧದಲ್ಲಿ ಮಾತಾಡ್ಲಿಕ್ಕೆ ಅಲ್ಲಿ ಸ್ವಲ್ಪ 200 ಸ್ವಲ್ಪ ಏನಿಲ್ಲ, ನಿಮ್ಮ ಸಂಘಟನೆ ಭಾರಿ ಜೋರಿದೆ. ಸ್ವಲ್ಪ ಸನ್ಮಾನ್ಯ ಸಚಿವರೇ ಮತ್ತು ಎಲ್ಲ ಆತ್ಮೀಯರೇ, ನಿಮಗೆ ಗೊತ್ತಿದ್ದಂಗೆ ನಮ್ಮ ಇಲಾಖೆಯಿಂದ ಈಗಾಗಲೇ ಮೇಡಮ್ ಅವರು, ನಮ್ಮ ಮಂತ್ರಿಗಳು ಏನೇನು ಮಂಜೂರು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಈ ಗ್ರ್ಯಾಚ್ಯುಟಿನೂ ಅಷ್ಟೇ ಈಗಾಗಲೇ ಮಂಜೂರಾಗಿದೆ.
ಅದು 29 ಕೋಟಿ ರೂಪಾಯಿ ಕೂಡ ಸ್ಯಾಂಕ್ಷನ್ ಆಗಿದೆ. ಇನ್ನೊಂದು ವಾರದಲ್ಲಿ ಆದೇಶ ಬರುತ್ತೆ. ನಮ್ಮ ಇಲಾಖೆಯಿಂದ ಏನೇನು ಮಾಡಬೇಕು ಎಲ್ಲನೂ ಮಾನ್ಯ ಮಂತ್ರಿಗಳು ಈಗಾಗಲೇ ಮಾಡಿದ್ದಾರೆ. ಈಗ ನಮ್ಮ ಮುಂದಿನ ಸಮಸ್ಯೆ ಅಂದರೆ ಈಗ ತಾವು ಹೇಳ್ತಿರೋದು ಶಿಕ್ಷಣ ಇಲಾಖೆಯಿಂದ ಮಾಡಿರೋದು. ಅದು ಈಗಾಗಲೇ ನಮ್ಮ ಸಚಿವರು ಒಂದು ಮೀಟಿಂಗನ್ನು ಕೂಡ ಮಾನ್ಯ ಶಿಕ್ಷಣ ಸಚಿವರ ಜೊತೆ, ಪ್ರಾಥಮಿಕ ಶಿಕ್ಷಣ ಸಚಿವರ ಜೊತೆ ಒಂದು ಆರ್ಗನೈಸ್ ಮಾಡಿದ್ದಾರೆ. ಏಕೆಂದರೆ ನಮ್ಮ ಇಲಾಖೆಗೆ ಏನು ಕನ್ಸೆಂಟ್ ಮಾಡದೇನೆ ಅವರವರೇ ಮಾಡಿದ್ದಾರೆ. ಬಟ್ ಅವರು ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಕೈಗೊಳ್ಳಬೇಕಾಗಿದೆ. ಅದಕ್ಕೆ ನಮ್ಮ ಮಾನ್ಯ ಸಚಿವರು ಈಗಾಗಲೇ ಬಹುಶಃ ಇವತ್ತು ನಾಳೆಯಲ್ಲಿ ಒಂದು ಮೀಟಿಂಗ್ ಮಾಡಬೇಕು. ಮಾಡಿಬಿಟ್ಟು ಅದರ ಬಗ್ಗೆ ಒಂದು ಸಂಪೂರ್ಣವಾಗಿ ಒಂದು ತೀರ್ಮಾನ ಸರ್ಕಾರದ ಮಟ್ಟದಲ್ಲಿ ತೊಗೊಳ್ತೀವಿ. ಅದಲ್ಲದೆ ಈಗ ತಾವೇನು ಹೇಳಿದ್ರೆ ಅದಕ್ಕೆ ಹೆಸರುಗಳು ಚೇಂಜ್ ಮಾಡೋದು ಅದನ್ನೆಲ್ಲ ಕೂಡ ನಾವು ಕೂಡ ಸಭೆಯಲ್ಲಿ ಮುಂದಿಡ್ತೀವಿ. ಬಹುಶಃ ನಾನು ನೋಡಿದಂಗೆ ಒಂದು ವರ್ಷದಿಂದ ನಾನು ಕೂಡ ಮೇಡಮ್ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ವರಲಕ್ಷ್ಮಿಯವರು ಪದೇ ಪದೇ ಇಂಟ್ರಾಕ್ಷನ್ ಮಾಡ್ತಾ ಇರ್ತಾರೆ. ನಿಮ್ಮೆಲ್ಲ ಸಂಘಟನೆಗಳು ನಾವು ಎಲ್ಲ ನಮ್ಮ ಇಲಾಖೆಯಿಂದ ಏನಾಗಬೇಕು ಎಲ್ಲ ಸ್ಪಂದಿಸಿ ನಾವು ಕೆಲಸ ಮಾಡಿದ್ದೀವಿ. ಈ ವರ್ಷ ವಿಶೇಷವಾಗಿ ಬೇಸಿಗೆ ರಜೆ ಕೂಡ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ 2 ತಿಂಗಳು ಸುದೀರ್ಘವಾದ ರಜೆನೂ ಕೊಟ್ವಿ. ಆದ್ದರಿಂದ ಪೂರಕವಾಗಿ ಇಲಾಖೆ ಕೆಲಸ ಮಾಡ್ತಾಯಿದೆ. ಇದು ಶಿಕ್ಷಣ ಇಲಾಖೆಯಿಂದ ನಾವು ಸಮನ್ವಯ ಸಾಧಿಸಿ ಇದು ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಕಾಲಾವಕಾಶ ಬೇಕು. ಇವತ್ತು ಕೂಡ ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಮಾನ್ಯ ನಮ್ಮ ಸಚಿವರು ಮಾತಾಡಿದ್ದಾರೆ. ಸದ್ಯದಲ್ಲೇ ಇದಕ್ಕೆ ಪರಿಹಾರ ಕಂಡುಕೊಳ್ತೀವಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈಗ ನಮ್ಮ ಮಂತ್ರಿಗಳು ಮಾತಾಡಿದ ಮೇಲೆ ದಯವಿಟ್ಟು ಧರಣಿನ ಮುಕ್ತಾಯಗೊಳಿಸಿ. ಕೃಷ್ಣರಾಜಪೇಟೆ ತಾಲೂಕಿನ ಎಳೆನೀರು ವ್ಯಾಪಾರಿಗಳು ಹಾಗೂ ಸಮಾಜ ಸೇವಕರಾದ ಉದ್ಯಮಿ ಮಾಚಿಗುನಹಳ್ಳಿ ನಾಗರಾಜು ಅವರು ತಮ್ಮ ಪತ್ನಿ ದಿವ್ಯ ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಮಾತೃಭೂಮಿ ಅನಾಥಾಶ್ರಮದ ವಯೋವೃದ್ಧರು ಹಾಗೂ ಮಹಿಳೆಯರೊಂದಿಗೆ ಆಚರಿಸಿಕೊಂಡರು. ದಾಳಿಂಬೆ ಹಾಗೂ ಗುಲಾಬಿ ಹೂವಿನ ಸಸಿಗಳನ್ನು ನೆಟ್ಟು ನೀರೆರೆದು ಪರಿಸರ ಕಾಳಜಿ ಮೆರೆದ ಉದ್ಯಮಿ ನಾಗರಾಜ್ ಅನಾಥಾಶ್ರಮಕ್ಕೆ ಅಗತ್ಯವಾಗಿ ಬೇಕಾಗಿದ್ದ ಕುಕ್ಕರ್ ಹಾಗೂ ಇತರ ಪರಿಕರಣಗಳನ್ನು ಆಶ್ರಮದ ವ್ಯವಸ್ಥಾಪಕ ಜಯಹಿಂದ್ ನಾಗಣ್ಣ ಅವರಿಗೆ ಹಸ್ತಾಂತರಿಸಿದರು. ಆಶ್ರಮದಲ್ಲಿರುವ 50ಕ್ಕೂ ಹೆಚ್ಚಿನ ಅನಾಥ ಬಂಧುಗಳಿಗೆ ಬಾಳೆ ಎಲೆ ಹಾಕಿ ಸಿಹಿ ಪೊಂಗಲ್, ಖಾರ ಪೊಂಗಲ್, ಮೈಸೂರು ಪಾಕ್, ಮೈಸೂರು ಬಾಳೆಹಣ್ಣು ಬಡಿಸಿ ಆಶ್ರಮವಾಸಿಗಳ ಮೊಗದಲ್ಲಿ ಕಂಡ ಸಂತೋಷ ಹಾಗೂ ಸಂಭ್ರಮವನ್ನು ಕಣ್ತುಂಬಿಕೊಂಡರು. ಹೊಟ್ಟೆ ತುಂಬ ಕೇಳಿ ಬಡಿಸಿಕೊಂಡು ಊಟ ಮಾಡಿ. ನಿಮ್ಮ ಮೊಗದಲ್ಲಿ ಕಾಣುತ್ತಿರುವ ಸಂತೋಷ ಸಂಭ್ರಮವೇ ನಮಗೆ ಆಶೀರ್ವಾದವಾಗಿದೆ ಎಂದು ಊಟ ಬಡಿಸಿದ ಉದ್ಯಮಿ ನಾಗರಾಜು ಅವರ ಪತ್ನಿ ಮಹಿಳಾ ಹೋರಾಟಗಾರ್ತಿ ದಿವ್ಯ ಹೇಳಿದರು. ಸಮಾಜ ಸೇವಕ ಉದ್ಯಮಿ ಡಾಕ್ಟರ್ ಪುಟ್ಟಣ್ಣ ಮಾತನಾಡಿ ಹುಟ್ಟುಹಬ್ಬವನ್ನು ಅನಾಥರೊಂದಿಗೆ ಆಚರಿಸಿಕೊಂಡ ನಾಗರಾಜು ಅವರ ಸಮಾಜಮುಖಿ ಕಾಳಜಿಯನ್ನು ಪ್ರಶಂಸಿಸಿದರು. ಉಳ್ಳವರು, ಬಡವರು ಹಾಗೂ ತೊಂದರೆಯಲ್ಲಿರುವ ನೊಂದ ಜನರು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತವನ್ನು ಚಾಚಬೇಕು. ಈ ದಿಕ್ಕಿನಲ್ಲಿ ದಿವ್ಯ ನಾಗರಾಜು ದಂಪತಿಗಳು ಅನಾಥರೊಂದಿಗೆ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡು ಸಂಭ್ರಮಿಸಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದರು. ಬೆಟ್ಟದ ಗಿಡ ಬೆಳೆದು ದೊಡ್ಡದಾಗಿ ಹಸಿದವರಿಗೆ ಹಣ್ಣಾಗಿ, ದಣಿದವರಿಗೆ ನೆರಳಾಗಿ, ಪಶು ಪಕ್ಷಿಗಳು ವಾಸುವ ಗೂಡಾಗಿ, ಪರರಿಗೆ ಉಪಕಾರವಾಗುವಂಥ ಎಮ್ಮರವಾಗಿ ಬೆಳೀಲಿ. ಒಳ್ಳೆ ಸಪೋರ್ಟ ಇದ್ರ ದಾಳಿಂಬೆ ಗಿಡ ನಿರ್ತಾ ಇದ್ರು ಪುಣ್ಯಾತ್ಮರು. ಅವರಿಗೆ ಅವರ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ. ಇದ್ರಣ್ಣ ಗಳಿಕೆ ಮಣ್ಣಾಕಿ ಶ್ರೀಮತಿ ಕೆಂಪಮ್ಮ ನಂಜೇಗೌಡರ ಕುಟುಂಬ, ಶ್ರೀಮತಿ ಶೋಭಾ ನಾಗರಾಜ್ ಅವರ ಕುಟುಂಬ ಹಾಗೂ ದಿವ್ಯಾ ನಾಗಣ್ಣನವರು ಅವರ ಜನ್ಮದಿನದ ಪ್ರಯುಕ್ತ ಈ ದಿವಸ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯವು ಇದೇ ನಮ್ಮ ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿ. ಇರ್ಲಿ ಬನ್ನಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.